ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದಾದರೆ ಇದ್ರಲ್ಲಿ ಯಾರು ಸೀನಿಯರ್? ಪ್ರೇಮ್ ಸಾಹೇಬ್ರೆ ಸರ್. ಈ ಸಂದರ್ಭ ಬಂದಿತ್ತ ಸರ್ ಬದುಕಲ್ಲಿ? ಇದು ಯಾರ್ಯಾರ ಜೀವನದಲ್ಲಿ ಯಾವಾಗಲೂ ಒಂದ್ಸರಿ ಬಂದಿರ್ಬೋದು, ಬಟ್ ನನ್ನ ಜೀವನದಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಆಡಿಯೋ ಅಂಬತ್ ನೋಡ್ರಿ. ಅದೇ ಬಿಟ್ರೆ ನಾನು ಕೇಳ್ಬೇಕಂತಿದ್ದೆ, ಈ ಸಾಂಗು ನಿಂಗವ್ವನ ಅಥವಾ ನಿಂಗವ್ವನ ಎರಡು ಅಂದ್ಕೊಳ್ಳಿ. ನನಗೆ ಡೌಟ್ ಇದ್ದಿದ್ದು ಅದೇ. ತುಂಬಾ ಅದ್ಭುತವಾಗಿ ಬರ್ತಿದ್ದೀರಾ, ತುಂಬಾ ಚೆನ್ನಾಗಿದೆ ಬಿಟ್ರೆ. ಮೇಡಮ್ ಅವ್ರಿಗೆ ಕೊಡಿ, ಪಾಪ ಹಾಡು ರಿಲೀಸ್ ಮಾಡಿದ್ದು ಸುಮ್ಮನಾಗ್ಬಿಟ್ಟಿ ಥಂಡಿಗೆ. ಮೇಡಮ್ ಯಾವ್ದಾದ್ರು ಚಳಿಗಾಲದಲ್ಲಿ ಈ ಥರದ್ದು ಒಂದು ಸಂದರ್ಭ ಬಂದಿತ್ತೆ, ದಿನ ಬರುತ್ತೆ ಅಂತ ಹೇಳ್ತಾರೆ ಅವರು. ವಿಜಯಪ್ರಕಾಶ್ ಸರ್ಗೆ ವೇದಿಕೆಗೆ ಸ್ವಾಗತ. ವಿಜಯಪ್ರಕಾಶ್ ಸರ್ ಒಂದೇ ಅಲ್ಲ ಸರ್, ಒಂದೇ ಮಗು ಅಲ್ವಾ? ಎಂಥ ತುಂಟಿ ಇರ್ಬೇಡ ನಿಮ್ಮ ಮಗಳು, ಎರಡನೇದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಈ ಹಾಡು ಪ್ರಕಾರ. ಅಷ್ಟು ಅನುಭವಿಸಿ ಹಾಡೋದಕ್ಕೆ ಅದಕ್ಕೆ ಸಾಧ್ಯ ಆಗಿರೋದು ಸರ್. ಈ ಒಂದು ಸಂದರ್ಭ ತರುಣ ಅಲ್ಲ, ಅಲ್ಲಿ ಹಿಂಗೆ ಹೋಗ್ಬಿಡೋಣ. ಹಿಂಗೆ ರೀಸೆಂಟ್ ಅನುಭವ. ಈಗ ಹಾಲಿ ಪರಿಸ್ಥಿತಿ ಕೃಷ್ಣ ಅವ್ರದ್ದು ಈ ಹಾಡಿನ ಥರನೇ ಇದೆ. ಇಲ್ಲ, ಆ ಥರದ್ದೇನಿಲ್ಲ. ನಮ್ದು ತುಂಬಾ ಚಿಕ್ಕ ಮಗು ಅಲ್ಲ. ಚಿಕ್ಕ ಮಗುವಾಗಿದ್ರೇನೆ ಕಾಟ ಜಾಸ್ತಿ. ಏನಂತೆ ವಿಜಯ ಮಾತಿಗೆ? ಸರ್ ಏನಾರು ಹೇಳ್ಬೇಕು ನೀನು, ಒಬ್ಬ ಗಂಡು ಮುತ್ತೈದೆಯಾಗಿ. ಅದೇ ಹೇಳಿದ್ನಲ್ಲ ಸರ್, ಈಗ ಸದ್ಯಕ್ಕೆ ಏನೋ ಸಮಸ್ಯೆ ಇಲ್ಲ. ಹಾ, ಇನ್ನು ಮಗು ಚಿಕ್ಕದು, ಮುಂದೆ ಸಮಸ್ಯೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ತೋರಿಸ್ತಾ ಇದ್ರಲ್ಲ. ಹಾ, ಅದಕ್ಕೇನಾರ ತನ್ನ ಕಡೆಯಿಂದ ಪರಿಹಾರ ಸಮಸ್ತರು ತಿಳ್ಕೊಬೇಕಾಗಿದೆ ಈ ವಿಷಯನ. ಎಲ್ಲ ವಿಜಯ್ ಸರ್ ಹತ್ರ ಕೇಳ್ಕೋತೀನಿ. ಹಾ, ಹೌದಾ? ಕೇಳೋ ಕರೆಕ್ಟಾಗಿ ಹೇಳ್ಬೋದು. ಎರಡು ಮಾತು ಸರ್. ನಾನೇನು ಹೇಳಕ್ಕಾಗುತ್ತೆ ಸೊ, ಮೊದಲನೇದಾಗಿ ಐ ಥಿಂಕ್ ಸಾಂಗ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಎಲ್ಲವೂ ಒಂದು ಪರ್ಫೆಕ್ಟ್ ಆಗಿದ್ರೆ ಏನು ಕಾಣುತ್ತೆ ಅದು. ಅಂದರೆ ಒಂದು ಆರ್ಟಿಸ್ಟ್ ಆಗ್ಬೋದು, ವಿಜಯ್ ಸರ್, ರಚಿತಾ ಇಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ರಜನೀಶ್ ಅವ್ರದ್ದು ಮ್ಯೂಸಿಕ್ಕು ಆ್ಯಂಡ್ ಭಟ್ರದ್ದು ಲಿರಿಕ್ಸು ಪ್ಲಸ್ ಸರ್ದು ವಾಯ್ಸು ಆ್ಯಂಡ್ ಸಿನಿಮಾಟೋಗ್ರಫಿಗೆ ಮಿಲನ ಕೇಳ್ತಾರೆ ಯಾರು ಮಾಡಿರೋದು ಅಂತ, ಅದಕ್ಕೆ ಸ್ವಾಮಿ ಅಂತೆ. ಅದ್ಭುತವಾಗಿ ಮಾಡಿದ್ದಾರೆ. ಐ ಥಿಂಕ್ ಇದು ತುಂಬ ತಿನ್ ಲೈನ್ ಅದು. ಇದನ್ನು ಚೂರು ಜಾಸ್ತಿ ಏನಾರು ಅಂದರೆ ಭಟ್ರು ಯಾವಾಗಲೂ ಹೇಳ್ತಾ ಇದ್ರು, ಅಂದರೆ ಜಡೇಶ್ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಅಷ್ಟು ಕನ್ವಿನ್ಸ್ ಆಗಿರಲಿಲ್ಲ ಹಂಗೆ ಅಂತ. ಬಟ್ ಅವ್ರು ಹೇಳಿದ್ರಲ್ಲ, ಐ ಥಿಂಕ್ ಪ್ರೊಡ್ಯೂಸರ್ ಹೇಳಿದ್ರು, ಕುಳ್ರು ತುಂಬ ಬುದ್ಧಿವಂತರು ಅಂತ. ಭಾಳ ತುಂಬ ಸ್ಮಾರ್ಟಾಗಿ ಶೂಟ್ ಮಾಡಿದ್ದಾರೆ. ಎಲ್ಲೂ ಅದೊಂದು ಚೂರು ಏನು ಅನಿಸ್ತೇನೆ ತುಂಬ ಇನ್ನೊಂದು 4 ಸತಿ ನೋಡ್ಬೋದು ಅದನ್ನು. ಅಂದರೆ ಈವನ್ ಮಕ್ಕಳನ್ನು ಕೂರಿಸ್ಕೊಂಡು ತೋರಿಸೋ ಅಂತ ಒಂದು, ಅಂದರೆ ಈ ಥರ ವಿಷಯನ ಇಷ್ಟು ಒಂದು ಸೆನ್ಸಿಬಲ್ ಆಗಿ ಒಂದು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಅನಿಸ್ತು. ಅದ್ಭುತವಾಗಿದೆ. ಆ್ಯಂಡ್ ನನಗೆ ಎಸ್ಪೆಷಲಿ ಸೆಕೆಂಡ್ ಚರಣದಲ್ಲಿ ಅಣ್ಣವ್ರದ್ದು ದೂರದ ಬೆಟ್ಟ ಸಾಂಗ್ ಪ್ರೀತಿಯ ಯಾರು ಕೊಟ್ಟ ಅಂತ ಬರುತ್ತಲ್ಲ, ಅದೊಂದು ಫೀಲ್ ಅನಿಸ್ತು ನನಗೆ. ಎಸ್ಪೆಷಲಿ ಲೈನ್ಸ್ ಬರುತ್ತೆ, ಅದು ರೊಟ್ಟಿ ಮತ್ತು ಊಟ ಅಂತೆಲ್ಲ, ಆ ಥರದೊಂದು ಫೀಲ್ ಸಿಕ್ತು. ಐ ಥಿಂಕ್ ತುಂಬ ದಿನಗಳಾದ್ಮೇಲೆ ನೋಡೋದಂಥ ಸಾಂಗು. ಆ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಏನಾಗುತ್ತೆ ಇದು ಅಂತ. ಡೆಫಿನೆಟ್ಲಿ ಆ ಬ್ಲಾಕ್ ಬಸ್ಟರ್ ಇದು. ಆಲ್ ದಿ ಬೆಸ್ಟ್ ವಿಜಯ್ ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಈಗಲೇ ಹೇಳ್ಬಿಡ್ತೀನಿ ಇಬ್ರಿಗೂ. ಸೂಪರ್ ಜಡೇಶ್, ಸೂಪರ್. ಕಳೆದ ವರ್ಷ ತಾನೇ ಜೋಡಿಯಾಗಿ ಈಗ 2ನೇ ಚಳಿಗಾಲ ಕಾಣ್ತಿರೋ ತರುಣ ದಂಪತಿಗಳು. ಆಮೇಲೆ ಮಾತಾಡ್ತೀನಿ ಅಂದ, ಇವಾಗ ಹಿಡ್ಕತ್ತಾನೆ ವಿಜಯ್ ಬಂದು. ಇಲ್ಲ, ನೀವು ನಮಗೆ ಕೇಳ್ತಾ ಇರೋದು ಒಂದು ಕಡೆ, ನನ್ನ ಒಡನಾಟ ನಿಮ್ಮ ಜೊತೆ ಜಾಸ್ತಿ ಇದೆ. ಎಲ್ಲ ಸಾಂಗ್ಗಳು ಬರ್ಸಿದ್ದೀವಿ ಅವಾಗಿಂದನು. ಏನೋ ಸಿಚುವೇಶನ್ ತರೋಣ ಗುರುಗಳೇ, ಹಿಂಗೆ ಎಣ್ಣೆ ಮೇಲೆ ಸಾಂಗು, ಸಂಜೆ 7 ಗಂಟೆ ಮೇಲೆ ಬಾ ಅಂತ ಹೇಳ್ತೀರಾ. ಅದೇ ಥರ ಒಂದು ವಾತಾವರಣದಲ್ಲಿ ನಮಗೆ ಖಾಲಿ ವಾಟರ್ ಬಾಟ್ಲ್ ಆಗಿರ್ಬೋದು, ಅಥವಾ ಅಲ್ಲಾಡ್ಸು ಎಲ್ಲ ಆ ಥರದೇ. ಮಧ್ಯಾಹ್ನ ಆದ್ರೂ ಅದೇ ಥರ ವಾತಾವರಣ ಇಟ್ಟಿದ್ರಿ. ಯಾವುದು ನಾವು ಕಣ್ಣು ಹೊಡೆಯೋಕ್ಕೆ ಬರೀಬೇಕಾದ್ರೆ ಹುಬ್ಳಿ ಭಾಷೆ ಕೇಳ್ಕೊಂಡು ನೀನು ಹುಬ್ಳಿ ಭಾಷೆ ಮಾತಾಡೋ ಅಂತ ಹೇಳಿ ಒಂದು ಇನ್ಸ್ಪಿರೇಷನ್ ತೊಗೊಂಡು ಬರೀತಿದ್ರಿ. ಈ ಸಾಂಗ್ ಇನ್ಸ್ಪಿರೇಷನ್ ನೀವೇನು ಹೇಳಿ ಸರ್ ಫಸ್ಟು? ನಮ್ದು ಬಿಡಿ. ಈ ಸಾಂಗ್ ಬರಿಬೇಕಾದ್ರೆ ಜಡೇಶ್ ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನೀವ್ ಇನ್ಸ್ಪಿರೇಷನ್ ಹೆಂಗ್ ತಗೊಂಡ್ರಿ?
ಇದು ಜಡೇಶನ್ ಕಳ್ಸಿದ ಮೇಲೆ ಬರ್ದಿರೋ ಸಾಂಗ್ ಅಂತ ನನಗೆ ಗೊತ್ತಿದ್ದು. ಇದು ನಮ್ಮನ್ನೆಲ್ಲ ಟೇಬಲ್ ಮೇಲೆ ಕೂರ್ಸ್ಕೊಂಡು ಬರೀತೀರಾ ನೀವು? ಭಟ್ರು ಬರೆಯೋದು ಹಿಂಗೆ. ಇದ್ಯಾಕೆ ಇದು ತೋರಿಸ್ಬೇಡ, ಇದು ಸೆನ್ಸರ್ ಪ್ರಾಬ್ಲಮ್. ಅದೇ ಭಟ್ರು ಹಿಂಗೆ. ಇದು ಜಡೇಶ್ ಬೆಳಗ್ಗೆ ಬರ್ಕೊಡ್ತೀನಿ ಹೋಗು ಅಂತ ಕಳ್ಸಿರೋ ಸಾಂಗು. ಹೇಳಿ. ಇಲ್ಲ, ನಾವು ತುಂಬಾ ಉನ್ನತ ಮಟ್ಟದ ಚರ್ಚೆ ಮಾಡಿದ್ವಿ, ನಾನು ಮತ್ತೆ ವಿಜಿ. ಒಂದು ಸಾಮಾಜಿಕ ಉತ್ಕ್ರಾಂತಿ ಆಗ್ಬೇಕಂತದೊಂದು ಮಟೀರಿಯಲ್ ಹೇಳೋ ವಿಜಿ ಅಂದಾಗ, ಸರ್ ನಮ್ಮವು ನಿಮ್ಮವೇ ತೆಗೆದ್ರೆ 5 ನಿಮಿಷಕ್ಕೆ ಬಂದ್ಬಿಡ್ತದೆ ಅಂದ. ಯಾವುದೋ ಒಂದು ಬಿಡು ಅಂದೆ. ವಿಜಿ ಮತ್ತೆ ನಾನು ಇಬ್ಬರೇ ವೈಯಕ್ತಿಕವಾಗಿ ಮಾತಾಡೋದನ್ನ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತೋಗ್ಬಿಡ್ತವೆ ಸರ್. ಅದು ಎಂದೆಂದೂ ಮುಗಿಯದ ಒಂದು ಅಗಾಧವಾದ ಸ್ನೇಹ. ಆಮೇಲೆ ನಾನು ಹೇಳಿದಾಗ ಆಗಲೇ ನಾನು ಲೋಫರ್ ಅಂದರೆ ನಮ್ಮ ಅಪ್ಪ ಅವನು ಅಲ್ಲಿ ಕೂತ್ಕೊಂಡು ಒಳ್ಳೇದಾಗ್ಲಿ ಮಗನೇ ಅಂತ. ಅಂದರೆ ಆ ವಿಜಿ ಸಹವಾಸದಲ್ಲಿ, ಅಥವಾ ನನ್ನ ವಿಜಿ, ದುನಿಯಾ ಸೂರಿ, ಗಣಪ, ಇವು ಎಲ್ಲರೂ ಒಟ್ಟೊಟ್ಟಿಗೆ ಏನಿಲ್ಲದ ಕಾಲದಿಂದ ಏನೇನೆಲ್ಲ ನೋಡ್ಕೊಂಡ್ ಬಂದು ನಮಗೆ ಯಶಸ್ಸು, ಸೋಲು, ಮದುವೆ, ಮಕ್ಕಳು ಎಲ್ಲವನ್ನು ನೋಡಿರೋ ಒಂದು ಪ್ಯಾಟರ್ನ್ ಇದೆಯಲ್ಲ, ಅದು ಜಡೇಶಂಗ್ ಸಿಂಕ್ ಆಗಿಲ್ಲ ಬಿಗಿನಿಂಗಲ್ಲಿ. ನನ್ನ ಮಕ್ಕಳು ಏನು ಒಂದು ಮಗು ಇದೆ ಅಂತ ಹೇಳ್ದ ಕಣ ಅವನು. ನನಗೆ ಇಷ್ಟು ದೊಡ್ಡ ಮಗು ಇದೆ ಅಂತ ಗೊತ್ತಿರಲಿಲ್ಲ ಅದು ರೇವಿಜಿಗೆ. ನಿನ್ನ ಪುತ್ರಿನೇ ಅಲ್ವಾ ಮಾಡಿರೋದು? ತಡಿ ಇದೆ ಮಟೀರಿಯಲ್ ಅಂತ ತೆಗೆದೆ. ಈಗ ನಮ್ಮ ಬದುಕಿಂದ ಏನಾರು ತೆಗೆದ್ರೆ ತರೋಣ, ಅವನ್ನ ಕೇಳೋಕ್ಕಾಗಲ್ಲ ನೀನು. ಆ ಥರ ನಿನ್ನ ಮಗಳಿಗೆ ಒಂದು ಧನ್ಯವಾದ ಕಣ. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಆಕೆಗೆ ಇಂಡಸ್ಟ್ರಿಗೆ ಸ್ವಾಗತ. ಯಾಕಂದರೆ ಅಲ್ಲಿ ಕ್ಲೀನಾಗಿ ನಮಗೆ ಒಂದು ಚಾರ್ಟೇ ಸಿಕ್ಬಿಡ್ತು. ಪ್ರತಿಯೊಬ್ಬ ದಂಪತಿಗಳ ಬದುಕಲ್ಲಿ ನಡೆಯುವಂಥ ಒಂದು ತುಂಬ ಅನ್ಅವಾಯ್ಡಬಲ್ ಸಿಚುವೇಶನ್ಸನ್ನು ಸಾಂಗ್ ಮಾಡಿದಾಗ ಎಲ್ರಿಗೂ ದೊಡ್ಡ ಲೆವೆಲ್ಲಿಗೆ ಲೇಟ್ ಆಗುತ್ತೆ. ಆಮೇಲೆ ಜಡೇಶ ತುಂಬ ಎದೆ ತಟ್ಕೊಂಡು ಹೇಳ್ತಾನೆ, ಈ ಚಿತ್ರನ ಫ್ಯಾಮಿಲಿಗಳು ಮುಗಿಬಿದ್ದು ನೋಡ್ತವೆ ಅನ್ನೋ ಒಂದು ಹೆಮ್ಮೆ, ಒಂದು ಪ್ರೀತಿ ಇದೆ ಅವ್ರಿಗೆ ಸಿನಿಮಾದಲ್ಲಿ. ಆಮೇಲೆ ಫ್ಯಾಮಿಲಿ ಕ್ರೌಡನ್ನು ನಾವು ಎಳಿಬೇಕು ಅಂದರೆ ಅದಕ್ಕೆ ಸರಿಯಾದಂಥದ್ದೊಂದು ತುಂಬ ಕ್ಯೂಟ್ ಆದ್ದು, ತುಂಬ ಡಿಗ್ನಿಫೈಡ್ ಆದ ಏನೋ ಒಂದು ಪೋಣಿಸ್ಬೇಕು. ಇಲ್ಲಾಂದ್ರೆ ಮನೆ ಹತ್ರ ಬಂದ್ಬಿಡ್ತಾನೆ ಅವ್ನು, ಸರಿ ಇಲ್ಲ ಅವ್ನು ಜಡೇಶ. ಅದನ್ನೆಲ್ಲ ಯೋಚನೆ ಮಾಡಿ ವಿಜಯ ಹೊಸ ಮನೆ ಅಟ್ಟದಲ್ಲಿ ತಯಾರಾದದ್ದು ಇದು. ಇವೆಲ್ಲ ಇತ್ತು ಅಂತ ನಾನು ವಿಜಯ್ ಸೇರಿದಾಗ ಇನ್ನೇನೇನು ಇರ್ತವೆ ಅನ್ನೋದು ನಿಂಗೆ ಗೊತ್ತೇ ಇಲ್ಲ. ಒಂದು ದಿವಸ ಕೆಡ್ಕೊಳ್ಳೋಣ ವಿಜಯನ್ನ. ಹೋಗ್ಲಿ ಬಿಡಿ, ಮೇನ್ ಮ್ಯಾಟರ್ ಬಿಟ್ಟು ಬೇಕಿದೆಲ್ಲ ಹೇಳಿದ್ರಿ. ಆದರೂ ನಾನು ಸಾಂಗ್ ಬಗ್ಗೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ಸಿನಿಮಾ ಇದು ಜಡೇಶ್ ನಿರ್ದೇಶಕರು ಹೌದು, ಬಟ್ ಇದು ಯಾವಾಗಲೂ ನನ್ನ ಸಿನಿಮಾ ಥರ ಅನ್ನಿಸ್ತಾ ಇರುತ್ತೆ ನನಗೆ. ಅಷ್ಟು ಹತ್ರ ನಂಗೆ ಜಡೇಶ್ ಇದು ಯಾವಾಗಲೂ. ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಆಫೀಸ್ ಸಿನಿಮಾನೇ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಜಡೇಶ್ ಆಫೀಸು ನಮ್ಮ ಆಫೀಸು ಒಂದು ರೋಡ್ ಆ ಕಡೆ ಈ ಕಡೆ. ಸೊ ಹಲವಾರು ಡಿಸ್ಕಷನ್ಗಳು ಇದೆ, ಎಲ್ಲಾದ್ರ ಬಗ್ಗೆನೂ ತುಂಬ ಶೇರ್ ಮಾಡಿ ಇದು ನಮ್ಮದೇ ಸಿನಿಮಾ ಅನ್ನೋ ಥರದ್ದು ಒಂದು ಫೀಲಿಂಗ್ ನನಗೆ ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬ ಕಾನ್ಫಿಡೆನ್ಸು ಈ ಸಿನಿಮಾ ಮೇಲೆ. ವಿಜಯ್ ಇಲ್ಲಿವರೆಗೂ ಎಲ್ಲ ಥರ ರೋಲ್ಸ್ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಇದು ತುಂಬ ಚಾಲೆಂಜಿಂಗ್ ರೋಲ್ ವಿಜಯ್ ಅವರಿಗೆ. ಆ್ಯಂಡ್ ವಿಜಯ್ ಓಕೆ ಲಾಸ್ಟ್ ಒಂದು 2-3 ಸಿನಿಮಾ ಹುಡುಗರಿಗೆ ಎಲ್ಲ ಪಡ್ಡ ಐಕಳಿಗಳಿಗೆಲ್ಲ ಫುಲ್ ಹಂಗೆ ಹಿಂಗೆ ಬಲೆ ಹಾಕಿ ಎಳೆದು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಸಿನಿಮಾ ಪಕ್ಕಾ ಫ್ಯಾಮಿಲಿ ಆಡಿಯನ್ಸು, ವಿಜಯ್ ಫಸ್ಟ್ ಡೇ ಬರೋ ಥರದೊಂದು ಸಿನಿಮಾ ಇದು. ಆ್ಯಂಡ್ ಅದನ್ನು ತುಂಬ ಧೈರ್ಯವಾಗಿ ನಾನು ಹೇಳ್ತೀನಿ. ಆ್ಯಂಡ್ ಸಾಂಗ್ ಬಗ್ಗೆ ಅಂತ ಬಂದಾಗ ಅಜ್ಜು ಈಸ್ ದ ಹೀರೋ ಆಫ್ ದಿಸ್ ಸಾಂಗ್. ಅಜನೀಶ್ ಅವರು ಯಾರೋ ಪ್ರೊಡ್ಯೂಸರ್ ಅಂದರು ಲೇಟಾಗಿ ಕೊಟ್ಟರು ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ. ನಾನು ಇದೊಂದು ಓಪನ್ ಸ್ಟೇಜ್ ಮೇಲೆ ಹೇಳ್ತೀನಿ, ಖಂಡಿತವಾಗ್ಲೂ ಯಾವ ಮ್ಯೂಸಿಕ್ ಡೈರೆಕ್ಟರ್ಸ್ಗಳದ್ದು ತಪ್ಪಿಲ್ಲ ಸರ್ ಲೇಟಾಗಿ ಕೊಡೋದು. ನಮ್ಗಳು ತಪ್ಪು ಸರ್ ಡೈರೆಕ್ಟರ್ಗಳು. ನಾವು ಟ್ಯೂನ್ ಓಕೆ ಮಾಡಲ್ಲ, ಇದು ಮತ್ತೊಂದು ಅಂತ ನಾವು ಕರೆಕ್ಷನ್ ಮಾಡ್ತಿರ್ತೀವಿ ಸರ್. ಫಾಲ್ಟು ನಮ್ದಿರುತ್ತೆ, ಆನಂದ ಪಟ್ಬಿಟ್ಟ ಅಚ್ಚು ನಮ್ದಿರುತ್ತೆ. ಅವ್ರೊಂದು ಸಿಂಗರ್ ಆಡ್ಸಿದ್ರೆ ಸರ್ ಇದು ಓಕೆ ವಾಯ್ಸ್ ಇನ್ನೊಂಚೂರು ಏನಾದರೂ ಬೇರೆ ಹೌದಾ ಸರ್. ಅವರು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ನಾನು ಅವ್ರ ಪರವಾಗಿ ಹೇಳ್ತೀನಿ, ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದಾಗ ಪ್ರೊಡ್ಯೂಸರ್ ಹತ್ರ ಬಂದಾಗ ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ, ನಮ್ಮದು ಇರುತ್ತೆ ಸರ್ ಅಲ್ಲಿ ಎಫರ್ಟು. ಸೊ ಹಾಗಾಗಿ ಬಟ್ ಅಂಥ ಲಾಸ್ಟ್ ಮೂಮೆಂಟ್ಗಳಿದ್ದಾಗಲೂ ಅದ್ಭುತವಾದಂಥ ಸಾಂಗ್ಸ್ ಕೊಡೋದ್ರಲ್ಲಿ ಅಜ್ಜು ಕೂಡ ತುಂಬ ಈಸ್ ಗಿವನ್ ಅ ಗ್ರೇಟ್ ಸಾಂಗ್ ಇಲ್ಲಿ. ಸೊ ಅದೊಂದು ಆ್ಯಂಡ್ ಬಟರ್ ಕಾಂಬಿನೇಷನ್ನು ಜೋರಾಗಿ ಬೆಳಗ್ಗೆ ಸಂಜೆ 4 ಗಂಟೆಗ ಸರ್ ಹಾಡಿರೋದೇ ಬೆಳಗ್ಗೆ 4 ಗಂಟೆಗೆ. ಸಾಕ್ಷಿ 4 ಗಂಟೆಗೆ ಅದು ಸಾಕ್ಷಿ ನಾನೇ ಆಡಿಸಿದ್ದು ಸರ್.
ದಯವಿಟ್ಟು ಕ್ಷಮಿಸಿ, ಈ ಥರ ತುಂಬ ವರ್ಷದಿಂದ ಈ ಬಾರನ್ನು ಎತ್ಕೊಂಡಿದ್ದೆ ಮನಸ್ಸಲ್ಲಿ. ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು. ಸೊ ಐ ವಾಸ್ ಲೆಫ್ಟ್ ಅಲೋನ್ ದೇರ್. ಸೊ ಐ ಆಮ್ ಸೋ ಹ್ಯಾಪಿ ಸರ್. ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ದಿಸ್. ನೀವು ನಿಜವಾಗ್ಲೂ ನಾನು ಮರೆಯೋದಿಲ್ಲ ಇದನ್ನು. ಯಾವ ಫಂಕ್ಷನ್ಗೆ ಹೋದ್ರು ಅಜ್ಜು ಸರ್ ಲೇಟಾಗಿ ಕೊಡ್ತಾರೆ, ಆದ್ರೆ ಲೇಟೆಸ್ಟಾಗಿ ಕೊಡ್ತಾರೆ ಅಂತ ಕೇಳಿ 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 ಯಾರಾದರೂ ಒಬ್ಬ ನನ್ನ ಪರವಾಗಿ ಮಾತಾಡಲ್ವಾ ಅಂತ ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಸರ್. ಈಗ ಅವನೊಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂದ, ವೇದಿಕೆ ಬೇರೆ ಹತ್ತಿದ್ದಾನೆ, ಇಷ್ಟೊಂದು ಜನ ದಂಪತಿಗಳಿದ್ದೀವಿ, ವಿಜಿ ಇದ್ದಾನೆ, ನಾನಿದ್ದಾನೆ. ಇರಪ್ಪ ಬಾರಪ್ಪ ಇಲ್ಲಿ ವಿಜಿ ನೋಡ್ಗುರು, ನಿತ್ಕೋ ಗುರು, ಇಲ್ಲಿ ಬಾಗುರು. 1.5 ವರ್ಷದ ಹಿಂದೆ ನಾನು ತರುಣಂಗೆ ಒಂದು ಪುಟ್ಟ ಜ್ವರ ಬಂದು ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದು ಮಾತು ಹೇಳಿದ್ದೆ, ಮದುವೆ ಮಾಡ್ಕೊಂಬಿಡೋ, ಇವು ಜ್ವರಗಳು ಮತ್ತೊಂದು ಮಗದೊಂದು ಇದು ಎಲ್ಲದಕ್ಕೂ ಮದ್ದದೆ, ನೀನು ತುಂಬ ಲೇಟ್ ಮಾಡಿದ್ರೆ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡ್ರ್ ಆಗ್ಬಿಡ್ತಾವ ಗುರು. ಅದನ್ನ ತುಂಬ ಸೀರಿಯಸ್ ಆಗಿ ತಗೊಂಡು ಅವನು ಮದುವೆ ಆಗಿದ್ದಾನೆ. ಇದನ್ನ ನಾನು ಹೇಳಿದ್ದೇನೆ, ನೀನು ಕರೆಕ್ಟಾಗಿ ಹೇಳು. ಅದನ್ನ ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ. ಒಪ್ಕೊಂಡಂತ ಹುಡುಗಿ ಮತ್ತೆ ದಂಪತಿಗೆ ಸುಮಾರು ಜನ ಮದುವೆಗೆ ಬಂದಿಲ್ಲ, ಎಲ್ಲ ನಿನ್ಗೆ ಶುಭಾಶಯ ಕಣ. ಇದೇ ಥರ ನಾನು ಅಜ್ಜಗೂ ಹೇಳ್ತೀನಿ, ಅಜ್ಜೋ ವೇದಿಕೆ ಹತ್ಬಿಟ್ಟು ಮೈಕ್ ಹಿಡ್ಕೊಂಡು ನಾನು ಬ್ಯಾಚುಲರು ಅಂತ ಮಾರ್ಕೆಟಿಂಗ್ ಮಾಡಬೇಡ, ಯಾವ್ದಾನ ಕಟ್ಕೊಂಡ್ಬಿಡುಗರು. ಇದು ಸೇಮ್ ಡೈಲಾಗ್. ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗೋಕೆ ಮುಂಚೆ ಮದುವೆ ಆಗ್ಬಿಡು ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ. ಈ ಸಿನಿಮಾ ಈ ಹಾಡಿಂದ ಹೇಳಾದ್ರೆ ಮದುವೆ ಆಗಲಿ ಅನ್ನೋದು ನಮ್ಮ ಸಮಸ್ತ ತಂಡದ ಒಂದು ಆಶೆ ಆಗೋದು. ಆಯ್ತು. ಓಕೆ, ಇಂಟರ್ವಲ್ ಆದ್ಮೇಲೆ ಮತ್ತೆ ನಮ್ಮ ಸೆಕೆಂಡ್ ಹಾಫು ಸಾಂಗ್ ಬಗ್ಗೆ ಅಂತ ಬಂದಾಗ, ಆ್ಯಂಡ್ ಅಗೇನ್ ವಿಜಯ್ ಆ್ಯಂಡ್ ರಚಿತಾ ಅವ್ರ ಕಾಂಬಿನೇಷನ್, ಐ ಥಿಂಕ್ ನನಗೆ ಗೊತ್ತು ಕತೆ ಏನಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ಈ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಇಡೀ ಆಡಿಯನ್ಸು ರಚಿತಾ ಅವ್ರ ಗಟ್ಸಿಗೆ ಸೆಲ್ಯೂಟ್ ಹೊಡಿತಾರೆ ಈ ಸಿನಿಮಾದಲ್ಲಿ. ಯಾಕಂತಂದರೆ ಹೀರೋಗಳು, ಅದರಲ್ಲೂ ಮಾಸ್ ಹೀರೋಗಳು, ಒಂಚೂರು ವೈಟ್ ಗಡ್ಡ ಗಿಡ್ಡ ಬಿಟ್ಟರು, ವೈಟ್ ಒಂಚೂರು ಹೇರ್ ಗಿರ್ ಮಾಡಿಕೊಂಡ್ರೆ ಮಾಸಾಗಿ ಕಾಣಿಸ್ತಾರೆ ಅಂತ ನಾವು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ. ಅದೇ ಹೀರೋಯಿನ್ಗಳಿಗೆ ಒಂಚೂರು ನಾವು ವೈಟ್ ಹಾಕಿದ್ರೂ ತುಂಬ ಭಯ ಇರುತ್ತೆ, ಏನಪ್ಪ ಹೆಂಗೆ ಅಂದರೆ ಅವ್ರು ಏಜ್ ಥರ ಕಾಣಿಸ್ತಾರ ಅಂತ ಅಂದ್ಬಿಟ್ಟು. ಅಂಥದ್ದು ಇವತ್ತು ಅವ್ರು ಪೀಕಲ್ಲಿ ಇರ್ಬೇಕಾದ್ರೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದ ಟಾಪ್ ಆ್ಯಕ್ಟ್ರೆಸ್ ಆಗಿದ್ದಾಗ ಕೂಡ ಈ ಥರ ಒಂದು ರೋಲ್ ಒಪ್ಕೊಂಡಿರೋದಕ್ಕೆ ಡಬಲ್ ಗುಂಡಿಗೆ ಬೇಕು ರಚಿತಾ. ಸೊ ನಿಜವಾಗ್ಲೂ ನ್ಯಾಯ ಒದಗಿಸ್ತಾರೆ ಅವ್ರು ಕೂಡ. ಆ್ಯಂಡ್ ಒಂದು ಅದ್ಭುತವಾದಂಥ ಟೀಮ್ ಕಟ್ಕೊಂಡಿದ್ದಾರೆ ಜಡೇಶು, ಕ್ಯಾಮ್ರಾಮನ್ ಸ್ವಾಮಿ ಆಗಿರ್ಬೋದು, ಪ್ರಕಾಶು, ಈವನ್ ಕೋರಿಯೋಗ್ರಫಿ ಭೂಷಣ್ ಮಾಡಿರೋದು, ಇದು ಕೋರಿಯೋಗ್ರಫಿ ಭೂಷಣ್ ಮಾಡಿದ್ದಾರೆ. ಅಂದರೆ ಒಂದು ತುಂಬ ಹಸಿವಿರುವಂಥ ಒಂದು ಟೀಮು ಜಡೇಶ್ ಜೊತೆಗೆ. ಜಡೇಶೇ ಅಷ್ಟೇ 24 hours. ನನಗೆ ಬೇರೆ ಸ್ಟೇಜ್ಗಳಲ್ಲಿ ತುಂಬ ಜನ ನನ್ನ ಬಗ್ಗೆ ಹೇಳಿದ್ದಾರೆ, ತರುಣ್ ಕೆಲಸ 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 ಅಂತಿರ್ತಾನೆ ಅಂತ. ಅದೇ ಥರ ನಾನು ನೋಡಿದ್ದು ಇನ್ನೊಂದು ವ್ಯಕ್ತಿ ಅಂತಂದರೆ ಅದು ಜಡೇಶ್. 24/7 ಸಿನಿಮಾ 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 ಅಂತಲೇ ಅವನು ಹೋರಾಟ ನಡೀತಾ ಇರುತ್ತೆ. ಈ ಸಿನಿಮಾಗೂ ಅಷ್ಟೇ ಅವ್ನು ಫಸ್ಟಿಂದನೂ ಒಂದು ಹೋರಾಟದ ಥರನೇ ಈ ಸಿನಿಮಾ ಮಾಡ್ಕೊಂಡು ಬಂದಿದ್ದಾನೆ. ಪ್ರೊಡ್ಯೂಸರ್ ಸರ್ ಎಲ್ಲಿದ್ದೀರಾ ಸರ್? ಸಾರಥಿ ಆದಮೇಲೆ ಗ್ಯಾಪ್ ಆದಮೇಲೆ ಮತ್ತೆ ಫಿಲಮ್ ಮಾಡ್ತಿದ್ದೀರಾ ಸರ್? ಅವತ್ತು ಒಂದು ಹೋರಾಟ ಮಾಡಿ ಒಂದು ಇಂಡಸ್ಟ್ರಿಗೆ ಒಂದು ದೊಡ್ಡ ಹಿಟ್ ಕೊಟ್ಟಿದ್ದೀರಾ. ಇದು ಒಂದು ಹೋರಾಟನೇ ಸರ್, ಇದು ಇನ್ನೊಂದು ಇಂಡಸ್ಟ್ರಿ ಹಿಟ್ ಆಗುತ್ತೆ ಸರ್. ಧೈರ್ಯವಾಗಿರಿ, ನೀವು ಧೈರ್ಯವಾಗಿರ್ಬೇಕು ಅಷ್ಟೇ. ಸೊ ಒಂದು ಅದ್ಭುತವಾದಂಥ ಡೇಟ್ January 23rd ಬರ್ತಾ ಇದೆ ಸಿನಿಮಾ. ಸೊ ಒಳ್ಳೇದಾಗಲಿ ಸಿನಿಮಾಗೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.